ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು. ಹರೇ ವಿಠಲ ಗುರುಗಳೇ. ಹರೇ ವಿಠಲ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಯಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಜಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರದೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಈಗ 26ನೇಯ ಸುಧಾಮೂಲ. ಇಲ್ಲಿಯವರೆಗೆ ಒಂದು ಆಕ್ಷೇಪ ಬಂದಿತ್ತು. ಏನ್ ಆಕ್ಷೇಪ ಅಂದ್ರೆ, ಈಗ ವೇದವ್ಯಾಸರು ಸಕಲ ವೇದ ರಾಶಿಗೆ ಇದೇ ಅರ್ಥ ಅಂತ ಹೇಳ್ತಾರೆ. ಇದು ವೇದವ್ಯಾಸರು ಹೇಳಿದ ಅರ್ಥ. ಹೇಗೆ ಸೂತ್ರಕಾರರು ಹೀಗೆ ಒಂದು ಅರ್ಥ ಹೇಳ್ತಾರೋ ಅದೇ ತರ ಮತ್ತೊಬ್ರು ವೇದವ್ಯಾಸರ ತರ ಮತ್ತೊಬ್ರು ಅವರು ಒಂದು ಸೂತ್ರದ ಅರ್ಥ ಹೀಗೆ ಅಂದ್ರೆ ವೇದ ರಾಶಿಗಳ ಅರ್ಥ ಹೀಗೆ, ಸೂತ್ರದ ಅರ್ಥ ಅಲ್ಲ, ವೇದ ರಾಶಿಗಳ ಅರ್ಥ ಹೀಗೆ ಅಂತ ಅವರು ಹೇಳಿದ್ರೆ ಆಗ ನಾವು ಯಾವ್ದನ್ನ ನಂಬಬೇಕು? ಇವ್ರು ಹೇಳಿದ್ ನಂಬಬೇಕಾ ಅವ್ರು ಹೇಳಿದ್ ನಂಬಬೇಕಾ ಅನ್ನೋ ಒಂದು ಸಂಶಯಕ್ಕೆ ಅವಕಾಶ ಇದೆಯಲ್ವಾ? ಆದ್ರಿಂದ ವೇದವ್ಯಾಸರಾದ್ರೂ ಕೂಡ ಸಕಲ ವೇದ ರಾಶಿಗಳಿಗೆ ಇದೇ ಅರ್ಥ ಅಂತ ಅವ್ರಾದ್ರೂ ಹೇಗ್ ತೀರ್ಮಾನ ಮಾಡ್ತಾರೆ? ಅವ್ರು ಮಾಡಿರ್ಲಿ, ಅವ್ರು ಮಾಡಿದ್ರೆ ಅವ್ರಿಗಾಯ್ತು, ನಮಗೇನು ಅಂತ ಈ ರೀತಿ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಏವಂ ಚೇತ್ ಯದಿ ಕಶ್ಚಿತ್ ಅನ್ಯ ಸೂತ್ರಕಾರವತ್ ವಿಷಯಾಂತರೇ ಗತಿ ಸಾಮಾನ್ಯಂ ಬ್ರೂಯಾತ್ ತದಾ ಪುನಃ ಅನಿರ್ಣಯ ಏವ. ಮತ್ತೆ ಸಂಶಯ ನಿಶ್ಚಯ ಆಗ್ಲಿಲ್ಲ ನಮಗೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗ ಅನುವ್ಯಾಖ್ಯಾನದ ಪಂಕ್ತಿ. ಮಧ್ವಾಚಾರ್ಯರು ವೇದವ್ಯಾಸರ ಬಗ್ಗೆ ಎಂಥ ಮಾತು ಹೇಳ್ತಾರೆ ನೋಡಿ, ಗಮನಿಸಿ. ಏನ್ ಮಾತು ಹೇಳ್ತಾರೆ ವೇದವ್ಯಾಸರ ಬಗ್ಗೆ? ಈ ಪ್ರಶ್ನೆ ಬಂದಾಗ ಈ ತರ ಯಾರಾದ್ರೂ ಕೇಳಿದ್ರೆ ನಮಗೆ, ವೇದವ್ಯಾಸರ ತರ ಇನ್ನೊಬ್ರು ಇನ್ನೊಂದು ವಿಷಯದ ಬಗ್ಗೆ ಹೇಳಿದ್ರೆ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಆಚಾರ್ಯರ ಉತ್ತರ ಏನಿರಬಹುದು? ಆ ಉತ್ತರ ಅದ್ಭುತವಾದ ಉತ್ತರ. ವೇದವ್ಯಾಸರ ಮಹಿಮೆ, ಅವರ ಬಗ್ಗೆ ಜ್ಞಾನ ಮಧ್ವಾಚಾರ್ಯಗೆ ಎಷ್ಟಿತ್ತು?
ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೋ ನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದ ಜ್ಞಾನ ಸೂರ್ಯಂ ಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ. ಬಾದರಾಯಣ ಅಂದ್ರೆ ಬದರಿ ವೃಕ್ಷದ ಹತ್ತಿರ ನೆಲೆಸಿರುವಂತಹ ಇದು ವೇದವ್ಯಾಸರು, ಅವರು ಬಾದರಾಯಣ ಅಂತ ಅವ್ರಿಗೆ ಹೆಸರು. ಅದಕ್ಕೆ ಬದರಿ ಕ್ಷೇತ್ರವಾಸಿ ಹೌದು, ಬದರಿ ವೃಕ್ಷ ಇರುವಂತಹ ಸ್ಥಳ ಏನಿದೆ ಅಲ್ಲಿ ವಾಸ ಮಾಡೋರು ಬಾದರಾಯಣ. ವೇದವ್ಯಾಸರನ್ನ ಬಿಟ್ಟು ಮತ್ತೊಬ್ರು ಈ ರೀತಿ ಸಕಲ ವೇದ ರಾಶಿಗಳಿಗೆ ಅರ್ಥ ಇದು ಅಂತ ಯಾರಿದಾರ ಹೇಳೋರು ಅಂತ? ಯಾರು ಇಲ್ಲ ಅಂತ ಹೇಳಿ. ಕೋ ನಾಮ, ಯಾರ್ ತಾನೇ ಇದಾರೆ ಹಾಗೆ? ತಮೇಕಂ, ಅವ್ರೊಬ್ರೆ. ವೇದವ್ಯಾಸರೊಬ್ರನ್ ಬಿಟ್ಟು ಜ್ಞಾನ ಸೂರ್ಯ ಅಂದ್ರೆ ಸೂರ್ಯ ಅಂದ್ರೆ ಆಕಾಶಕ್ಕೆ ಒಬ್ರೆ, ಬೇರೆ ಬೇರೆ ಸೂರ್ಯರು ಬರ್ಲಿಕ್ಕೆ ಆಗಲ್ಲ. ಇಡೀ ಆಕಾಶ, ಇಡೀ ಜಗತ್ತನ್ನ ಬೆಳಗಿಸೋ ಸೂರ್ಯ ಆಕಾಶದಲ್ಲಿ ಒಬ್ಬನೇ ಕಾಣ್ತಾ ಇರೋದು ಸೂರ್ಯ. ಅದರಿಂದ ಸೂರ್ಯನ ಕೆಲಸ ಅದು. ಸೂರ್ಯ ಇಡೀ ತನ್ನ ತೇಜಸ್ಸಿನಿಂದ, ಪ್ರಕಾಶದಿಂದ ಇಡೀ ಜಗತ್ತನ್ನ ಬೆಳಗಿಸ್ತಾನೆ. ಹಾಗೆ ಆ ತರ ತೇಜಸ್ಸನ್ನ ಇಟ್ಕೊಂಡಿರೋ ಒಬ್ಬ ಸೂರ್ಯ ಅಂದ್ರೆ ಅದು ಜ್ಞಾನ ತೇಜಸ್ ಬೇಕು. ಅಂಥ ಸೂರ್ಯ ಅಂದ್ರೆ ಅದು ವೇದವ್ಯಾಸರು ಮಾತ್ರ ಅಷ್ಟೇ. ಅದು ಇನ್ನೊಬ್ಬನೋ ಮಾತೇ ಆಡ್ಬೇಡಿ ಅಂತ, ಅದು ಮಾತೆ ಅವಕಾಶನೇ ಇಲ್ಲ. ಇವ್ರು ವೇದ ರಾಶಿಗಳಿಗೆ ಒಂದರ್ಥ ಹೇಳಿದ್ರು, ಇನ್ನೊಬ್ರು ವೇದ ರಾಶಿಗಳಿಗೆ ಇನ್ನೊಂದರ್ಥ ಹೇಳ್ತಾರೆ, ಆದ್ರಿಂದ ಸಂಶಯ ಬರುತ್ತೆ. ಇನ್ನೊಬ್ರು ಯಾರದು? ಇನ್ನೊಬ್ರು ಅದು ಯಾರು ಇಲ್ಲ. ಕೋನಾಮ ಗತಿ ಸಾಮಾನ್ಯಂ, ಹೀಗೆ ಸಕಲ ವೇದಾಂತ ಅಂದ್ರೆ ಉಪನಿಷತ್ತು ವೇದ ರಾಶಿಗಳಿಂದ ಬರೋ ಜ್ಞಾನ ಒಂದೇ ತರ ಇದೆ, ಅದು ಹೀಗೆ ಇದೆ ಅಂತ ಅನಂತ ಆಗಮ ಸಂಪದ. ಆಗಮ ಅಂದ್ರೆ ವೇದ, ವೇದ ರಾಶಿ 2-3 ಲಕ್ಷ ಕೋಟಿ ಅಲ್ಲ, ಅನಂತ, ಅದು ಲೆಕ್ಕನೇ ಇಲ್ಲ. ಅಂತ ಲೆಕ್ಕ ಇಲ್ಲದೆ ಇರೋ, ನಮಗ್ ಲೆಕ್ಕ ಇಲ್ಲ, ದೇವರಿಗೆ ಗೊತ್ತಿದೆ ಆದ್ರೆ ಎಷ್ಟು ಲೆಕ್ಕ ಅಂತ. ನಮಗ್ ಪ್ರಕಾರ ಅನಂತವಾದ ವೇದ ರಾಶಿಗಳೆಂಬ ಸಂಪತ್ತನ್ನ ತಿಳ್ಕೊಂಡಿರೋರು ಯಾರು? ಆ ಜ್ಞಾನ ಸೂರ್ಯ ಬಾದರಾಯಣರು ಬಿಟ್ರೆ ಮತ್ತೊಬ್ರು ಸಿಗೋದೇ ಇಲ್ಲ. ಅಂದ್ರೆ ವೇದವ್ಯಾಸರು ಸಾಕ್ಷಾತ್ ಭಗವಂತ ಅನ್ನುವ ದಿವ್ಯವಾದ ಒಂದು ತತ್ವ ಉಪದೇಶ ಮಾಡಿದ್ದಾರೆ. ನಾವೆಲ್ಲ ಮಧ್ವಾಚಾರ್ಯ ಏನ್ ದಿವ್ಯ ತತ್ವೋಪದೇಶ ಮಾಡಿದ್ರು ಅಂತ ಕೇಳ್ತಾ ಇರ್ತೀವಿ. ದಿವ್ಯ ತತ್ವೋಪದೇಶ ಹೇಳಿದ್ದಾರೆ, ಪಂಚಭೇದ ಸಿದ್ಧಾಂತ, ಅನೇಕ ಸಿದ್ಧಾಂತಗಳಿದೆ. ಅದೆಲ್ಲ ಒಂದು ತತ್ವ, ಇದು ಸಾಮಾನ್ಯವಾಗಿ ತಿಳಿಬೇಕಾದ ಒಂದು ತತ್ವ, ಆದ್ರೂ ಇದು ವಿಶೇಷ ತತ್ವ. ವೇದವ್ಯಾಸರು ಜ್ಞಾನ ಸೂರ್ಯ ಸಾಕ್ಷಾತ್ ಭಗವಾನ್ ಅಷ್ಟೇ, ಅವರೇ ಈ ಸಮಸ್ತ ವೇದರಾಶಿಗಳ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ. ಆ ತರ ಮತ್ತೊಬ್ಬ ವ್ಯಕ್ತಿ ಸಿಗೋದಿಲ್ಲ ಅಂತ ಆ ವೇದವ್ಯಾಸರ ಬಗ್ಗೆ ಇದು ಭಗವತ್ ತತ್ವ. ಇದು ವೇದವ್ಯಾಸ ಅಂದ್ರೆ ಭಗವಾನ್ ಅನ್ನೋ ತತ್ವ ಇವನ್ನ ತಿಳಿಸ್ಕೊಟ್ಟವರು ಪ್ರಪ್ರಥಮವಾಗಿ ಮಧ್ವಾಚಾರ್ಯರು ಮಾತ್ರ. ಜ್ಞಾನ ಸೂರ್ಯಂ ಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ. ಜ್ಞಾನೇನ ಸೂರ್ಯ ಇವ ಜ್ಞಾನ ಸೂರ್ಯ, ಜ್ಞಾನದಿಂದ ಸೂರ್ಯನ ಥರ. ಹೇಗೆ ಜ್ಞಾನದಿಂದ ಸೂರ್ಯನ ಥರ ಅಂದ್ರೆ ಏನರ್ಥ? ಅದನ್ನ ಬಿಡಿಸ್ತಾರೆ ಜಯತೀರ್ಥರು. ಯಥಾ ಸೂರ್ಯ ಸ್ವತೇಜಸಾ ವಿಶ್ವಸ್ಯ ಪ್ರಕಾಶಕ. ಹೇಗೆ ಸೂರ್ಯ ತನ್ನ ಕಿರಣಗಳಿಂದ ಇಡೀ ಜಗತ್ತನ್ನ ಬೆಳಗಿಸ್ತಾನೋ ಅದೇ ತರಹ ಈ ವೇದವ್ಯಾಸರೆಂಬ ಸೂರ್ಯ ತನ್ನ ಜ್ಞಾನದಿಂದ ಇಡೀ ಜಗತ್ತನ್ನ ಬೆಳಗಿಸ್ತಾ ಇದ್ದಾರೆ. ಇದು ಈ ಅರ್ಥ ಜ್ಞಾನ ಸೂರ್ಯ ಅನ್ನೋ ಶಬ್ದಕ್ಕೆ. ಇಲ್ಲೊಂದು ಆಕ್ಷೇಪ ಮಾಡ್ತಾರೆ, ಜ್ಞಾನ ಸೂರ್ಯಂ ಮೃತೆ ಅಂತ ಇದೆ. ವಸ್ತುತಃ ಈ ಜ್ಞಾನ ಸೂರ್ಯಂ ಮೃತೆ ಅನ್ನೋದು ಹೇಗೆ? ಯಾಕೆಂದ್ರೆ ಪಂಚಮಿ ವಿಭಕ್ತಿ ಬಳಸ್ಬೇಕಾಗಿತ್ತು. ಪಂಚಮಿ ವಿಭಕ್ತಿಯಲ್ಲಿ ಜ್ಞಾನಾತ್ ಜ್ಞಾನ ಸೂರ್ಯಾತ್ ಋತೆ ಅಂತ ಹೇಳ್ಬೇಕು. ಜ್ಞಾನ ಸೂರ್ಯನ ದೆಸೆಯಿಂದ ಬಿಟ್ಟು ಮತ್ತೊಬ್ರು ಸಿಗಲ್ಲ. ಪಂಚಮಿ ವಿಭಕ್ತಿ ಪ್ರಯೋಗ ಮಾಡ್ದೇನೆ ಜ್ಞಾನ ಸೂರ್ಯಂ ದ್ವಿತೀಯ ವಿಭಕ್ತಿಯನ್ನು ಯಾಕೆ ಪ್ರಯೋಗಿಸಿದ್ರಿ ಅಂತ ಇದು ವ್ಯಾಕರಣದ ಪ್ರಶ್ನೆ. ಉದಾಹರಣೆಗೆ ಈಗ ರಾಮಂ ರಾಮನನ್ನು, ರಾಮಾಯ ರಾಮನಿಗೆ, ರಾಮಾತ್ ರಾಮನ ದೆಸೆಯಿಂದ ಅಂತೆಲ್ಲ ಹೇಳ್ತೀವಿ ಒಂದೊಂದು ಶಬ್ದಗಳಿಗೆ ಅರ್ಥ. ಅಲ್ಲಿ ರಾಮಂ ಅನ್ನೋದು ದ್ವಿತೀಯ. ಇದು ನಮ್ಗೆ ಕನ್ನಡ ವ್ಯಾಕರಣ ಬರೋದು ಗೊತ್ತಿರುತ್ತೆ. ದ್ವಿತೀಯ ವಿಭಕ್ತಿ ಪಂಚಮಿ ವಿಭಕ್ತಿಗಳ ಜ್ಞಾನ ಇದ್ದೇ ಇರುತ್ತೆ. ಅಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಹೇಳ್ಬೇಕಾಗಿತ್ತು ಶಬ್ದ ಅಂತ ಇದೆ, ನಿಜ, ಅದನ್ನೇ ಇಲ್ಲಿ ಹೇಳಿದ್ದಾರೆ ಜ್ಞಾನ ಸೂರ್ಯಂ ಅಂತ. ವಸ್ತುತಃ ಎಲ್ಲಾ ಕಡೆ ಇರೋ ಪ್ರಯೋಗ ಹೇಗೆ ಅಂದ್ರೆ ಪಂಚಮಿ ವಿಭಕ್ತಿಯಲ್ಲಿ ಹೇಳ್ತಾರೆ, ಜ್ಞಾನ ಸೂರ್ಯಾತ್ ಅಂತ ಹೇಳ್ಬೇಕು. ಯಾಕೆ ಇವೆಲ್ಲ ಅಂದ್ರೆ ಋತೆ ಅಂತ ಇದೆ. ಋತೆ ಅಂದ್ರೆ ಇವರನ್ನ ಬಿಟ್ಟು, ಋತೆ ಇವರನ್ನ ಬಿಟ್ಟು ಅನ್ನೋ ಅರ್ಥದಲ್ಲಿ ಋತೆ ಅಂತ ಏನಿದೆ, ಆ ಶಬ್ದ ಋತ ಅನ್ನೋ ಶಬ್ದ ಬಳಸಿದಾಗ್ಲೆಲ್ಲ ಜ್ಞಾನ ಸೂರ್ಯಾತ್ ಅಂತ ಪಂಚಮಿನೇ ಬಳಸ್ಬೇಕು ಹೊರತು ಈ ದ್ವಿತೀಯ ವಿಭಕ್ತಿಯನ್ನ ಬಳಸಬಾರದು ಅಂತಿದೆ. ಬಳಸಬಾರ್ದು ನೀವ್ ಹೇಗ್ ಬಳಸಿದ್ರಿ? ಹಾಗೇನಿಲ್ಲ, ನಿಮ್ಗೆ ಯಾರು ಹೇಳಿದ್ದು? ದ್ವಿತೀಯ ವಿಭಕ್ತಿಯನ್ನು ಬಳಸಿದ್ದು ಉಂಟು, ಅದಕ್ಕೂ ಪ್ರಮಾಣ ಇದೆ. ಎಲ್ಲಿ ಒಂದು ಶ್ಲೋಕ ಉಂಟು, ಏನೋ ಆ ಪ್ರಯೋಗವನ್ನ ಹೇಳ್ತಾರೆ. ವಿನಾವಾತಂ ವಿನಾ ವರ್ಷಂ ವಿದ್ಯುತ್ ಪ್ರಪತನಂ ವಿನಾ
ವಿನಾ ಹಸ್ತೀಕೃತಂ ದೋಷಂ ಕೇನೇಮೌ ಪಾತಿತೌ ದ್ರುಮೌ ಇತಿ ಪ್ರಯೋಗಶ್ಚ ದರ್ಶಿತಃ. ಇದೊಂದು ಪ್ರಯೋಗ ಇದೆ, ಒಂದು ವಾಕ್ಯ. ಇದಕ್ಕೇನರ್ಥ? ಇಲ್ಲಿ ಈ ಶ್ಲೋಕಕ್ಕೂ ಅರ್ಥ ಬಹಳ ಚೆನ್ನಾಗಿದೆ. ಆ ಶ್ಲೋಕದ ಅರ್ಥ ಮುಂಚೆ ಇಲ್ಲೊಂದು ವಿಷಯ. ವಿನಾ ವಾತಂ, ವಾತಂ ಅಂತ ಇದೆ ಶಬ್ದ ಅಲ್ಲಿ, ಅದು ದ್ವಿತೀಯ ವಿಭಕ್ತಿಲಿದೆ. ವಿನಾ ವರ್ಷಂ, ವರ್ಷಂ ಅನ್ನೋದು ದ್ವಿತೀಯ ವಿಭಕ್ತಿಲಿದೆ. ವಿದ್ಯುತ್ ಪ್ರಪತನಂ ಅದು ದ್ವಿತೀಯ ವಿಭಕ್ತಿಲಿದೆ. ಎಲ್ಲಾ ಕಡೆ ದ್ವಿತೀಯ ವಿಭಕ್ತಿಯಲ್ಲಿ. ಆದ್ರೆ ವಿನಾ ಅನ್ನೋ ಶಬ್ದ ಬಳಸಿದ್ದಾರೆ. ವಿನಾ ಅನ್ನೋ ಶಬ್ದಕ್ಕೂ ಋತ ಅನ್ನೋ ಶಬ್ದಕ್ಕೂ ಒಂದೇ ಅರ್ಥ. ಇವರನ್ನ ಬಿಟ್ಟು ಯಾರಿಲ್ಲ, ಇವರನ್ನ ಬಿಟ್ಟು ಅನ್ನೋ ಅರ್ಥದಲ್ಲಿ ಇದೆ ಋತ ಶಬ್ದ. ಅಲ್ಲಿ ವಿನಾ ಅನ್ನೋ ಶಬ್ದ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ನಾವು ಈ ಮಾತನ್ನ ಬಹಳ ಪ್ರಸಿದ್ಧವಾಗಿ ಹೇಳ್ತಾ ಇರ್ತೀವಿ. ಸ್ವಲ್ಪ ಸಂಸ್ಕೃತ ಬರೋರು ಕೂಡ ತೇನ ವಿನಾ ತೃಣಮಪಿ ನ ಚಲತಿ, ದೇವರಿಲ್ಲದೇನೆ ಒಂದು ಹುಲ್ಲುಕಡ್ಡಿನೂ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದೇವರಿಲ್ಲದೇನು ಅಂದ್ರೆ ತೇನ ವಿನ ಅಂತ ತೃತೀಯ ಬಳಸಿದ್ದಾರೆ ಅಲ್ಲಿ. ಇನ್ನೂ ವಿಚಿತ್ರ, ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿಗೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ತೇನ ವಿನ ತೃಣಮಪಿ ನ ಚಲತಿ ಅಂತ. ಅಲ್ಲಿ ವಿನ ಅನ್ನೋ ಶಬ್ದ ಇದ್ದಾಗ ಯಾವ ವಿಭಕ್ತಿ ಹಾಕಬೇಕು ಅಂತ ಗೊಂದಲ ಇದೆ. ಅದು ತೃತೀಯ ವಿಭಕ್ತಿಯನ್ನು ಹಾಕಿದ್ದಾರೆ, ಅದ್ರ ಪಂಚಮಿ ವಿಭಕ್ತಿಯನ್ನು ಹಾಕಿದ್ದಾರೆ. ಈ ದ್ವಿತೀಯ ವಿಭಕ್ತಿ ಹಾಕಿರೋದು ಎಲ್ಲೂ ಕಂಡಿಲ್ಲ. ತೇನ ವಿನ ಅನ್ನೋದು ಅಲ್ಲ ಆಯ್ತು, ತಸ್ಮಾತ್ ವಿನ ಅದೆಲ್ಲ ಕಂಡಿದೆ. ಆದ್ರೆ ಇಲ್ಲಿ ಕಂಡಿಲ್ವಲ್ಲ ಅಂದ್ರೆ ಈ ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ. ಅದು 2 ಮರ ಇತ್ತಂತೆ, 2 ಮರ ಬಿದ್ದೋಗಿದೆ. ಹೇಗ್ ಬಿದ್ದೋಯ್ತು ಅಂತ ಚಿಂತೆ. 2 ಮರ ಬಿದ್ದಿದೆ, ಆ 2 ಮರ ಬಿದ್ದಿರೋದಕ್ಕೆ ಕಾರಣ ಏನು ಅಂತ. ಗಾಳಿ ಜೋರಾಗಿ ಬೀಸಲಿಲ್ಲ, ಬಿದ್ದಿದೆ. ಹೇಗೆ? ಮಳೆ ಜೋರಾಗಿ ಬರ್ಲಿಲ್ಲ, ಆದ್ರೂ ಬಿದ್ದಿದೆ. ಮಿಂಚ್ ಹೊಡಿತಾ ಈ 2 ಮರ ಬೀಳ್ಲಿಕ್ಕೆ? ಮಿಂಚೇನ್ ಹೊಡಿಲಿಲ್ಲ. ಬೇಡ, ಆನೆ ಬಂದೇನಾರು ಬೀಳಿಸ್ತಾ? ಅದು ಆನೆನೂ ಇಲ್ಲಿಲ್ಲ, ಮತ್ತೆ ಆನೆ ಇಲ್ಲ. ಆನೆಯನ್ನ ಬಿಟ್ಟು ವಿನಾ ಹಸ್ತೀಕೃತಂ ದೋಷಂ, ಆನೆ ಇಲ್ಲ. ವಿದ್ಯುತ್ ಪ್ರಪತನಂ ವಿನ, ಮಿಂಚ್ ಹೊಡೆದಿಲ್ಲ, ಇಲ್ಲ ವಿನಾ ಅದನ್ನ ಬಿಟ್ಟು. ವಿನಾ ವರ್ಷಂ, ಮಳೆ ಇಲ್ಲ. ವಿನಾ ವಾತಂ, ಜೋರಾಗಿ ಗಾಳಿ ಬರಲಿಲ್ಲ. ಆದ್ರೂ 2 ಮರ ಹೇಗ್ ಬಿತ್ತು? ಅಯ್ಯೋ, ಹೇಗ್ ಬಿತ್ತು ಅಂದ್ರೆ ಕೃಷ್ಣ ಬಂದ ಮೇಲೆ 2 ಮರ ಬೀಳೋದಿಲ್ವಾ? ಯಮಳಾರ್ಜುನ ಭಂಜನ ಪ್ರಸಂಗ ಏನಿದೆ ಅದನ್ನ ನೆನಪಿಸ್ಕೊಂಡ್ರೆ ಸಾಕು. ಹಾಗಾದ್ರೆ ಕೃಷ್ಣ ಬಂದ ಮೇಲೆ ತಾನು ವಾತ, ಯಾವ ಗಾಳಿ ಕೃಷ್ಣನ ಮುಂದೆ ಬಿರುಗಾಳಿ, ಈ ಕೃಷ್ಣನ ಮುಂದೆ ಯಾವ ಮಳೆ ಜೋರಾದ ಮಳೆ, ಕೃಷ್ಣನ ಮುಂದೆ ಯಾವ ರೀತಿಯ ಆ ಮಿಂಚು, ಅದು ಯಾವ ರೀತಿ, ಅದು ಉಪಯೋಗ ಇಲ್ಲ. ಕೃಷ್ಣನ ಮುಂದೆ ಯಾವ ಆನೆ, ಯಾವುದು ಅವನ ಮುಂದೆ ಇಲ್ಲ. ಅವನು ಬಂದಿದ್ದಾನೆ, 2 ಮರ ಬಿದ್ದಿದೆ. ಆಶ್ಚರ್ಯ, ಹೇಗ್ ಬಿತ್ತು ಆಶ್ಚರ್ಯ. ಬಿದ್ದಿದ್ ಹೇಗೆ? ಸುಲಭ, ಕೃಷ್ಣ ಅಷ್ಟೇ ಉತ್ತರ. ಆದ್ರೆ ಅವನು ಬೆಳೆಸಿದ್ನ ಅಂತ ಆಶ್ಚರ್ಯ ಆಗ್ಬೋದು, ಆದ್ರೆ ಅವನೇ ಬೆಳೆಸಿದ್ದು. ಈ ಶ್ಲೋಕದಲ್ಲಿ ಗಮನಿಸಿದಾಗ ನೀವು ವಿನಾ ವಾತಂ ಅಂತ ಹೇಳಿ ಎಲ್ಲ ಈ ಬಿಟ್ಟು ಅನ್ನೋ ಅರ್ಥದಲ್ಲಿರೋ ವಿನಾ ಶಬ್ದ ಬಳಸಿದಾಗ ದ್ವಿತೀಯ ವಿಭಕ್ತಿಯನ್ನು ಹೇಳಿದ್ದಾರೆ. ಆದ್ರಿಂದ ಮಧ್ವಾಚಾರ್ಯರ ಪ್ರಯೋಗ ಜ್ಞಾನ ಸೂರ್ಯಂ ಮೃತೆ, ಜ್ಞಾನ ಸೂರ್ಯನನ್ನು ಬಿಟ್ಟು, ಆ ಅರ್ಥ ಸರಿ ಇದೆ. ವಿಭಕ್ತಿಯನ್ನು ಹಾಕಿದ್ದು ಸರಿಗಿದೆ ಅಂತ ಒಂದು ವಾಕ್ಯವನ್ನ ತೋರಿಸಿ ಈ ಪ್ರಯೋಗ ಸರಿಯಾಗಿದೆ ಅಂದ್ರೆ ಈ ವಾಕ್ಯ ಪ್ರಯೋಗ ಸರಿ ಇದೆ ಅಂತ ಸಮರ್ಥನೆ ಮಾಡಿದ್ದಾರೆ. ಈ ಶ್ಲೋಕವನ್ನು ನಮಗೆ ಪರಿಮಳ ಟಿಪ್ಪಣಿಯಲ್ಲಿ ಪೂರ್ಣ ಕೊಟ್ಟಿದ್ದಾರೆ, ಅದನ್ನು ಗಮನಿಸ್ಬೋದು. ಪರಿಮಳ ಟಿಪ್ಪಣಿಯಲ್ಲಿ ಸಮಗ್ರ ಶ್ಲೋಕವನ್ನ ಕೊಟ್ಟಿದ್ದಾರೆ. ಆದ್ರೆ ಜಯತೀರ್ಥರು ನೋಡಿ, ಅವರು ವಿನಾವಾತಂ ಅಂತ ಬರೆದು ಬಿಟ್ರಷ್ಟೇ. ಆದ್ರೆ ಅದು ಎಲ್ಲಿದೆ ಏನು ಅದೆಲ್ಲ ಕಂಡುಹಿಡಿಬೇಕಲ್ಲ. ಜಯತೀರ್ಥರು ಅವರೇ ಒಂದು ಜ್ಞಾನ ಸೂರ್ಯ. ಅವ್ರು ಯಾವ್ದನ್ನ ಯಾವ ಗ್ರಂಥ ನೋಡಿ ಇದು ವಿನಾವಾತಂ ಅಂದಿದ್ದಾರೆ, ಅದು ಎಲ್ಲಿ ಸಿಗತ್ತೆ ಹುಡುಕ್ಬೇಕಲ್ಲ. ಆ ಹುಡುಕಿ ಅದನ್ನ ವಿವರಣೆ ಮಾಡಿ, ಎಂಥ ದೊಡ್ಡ ಕೆಲಸ, ತುಂಬಾ ಕಷ್ಟದ ಕೆಲಸ. ಈ ಇವರೆಲ್ಲ ಅಡುಗೆ ಮಾಡಿ ಸಿದ್ಧ ಮಾಡಿ ಕೊಟ್ಬಿಟ್ಟಿದ್ದಾರೆ, ಎಲೆ ಮೇಲೆ ಹಾಕಿ ತಿನ್ನಿಸೂ ಬಿಟ್ಟಿದ್ದಾರೆ ಲೆಕ್ಕದಲ್ಲಿ. ಅಷ್ಟೇ, ತಿನ್ನಲಿಕ್ಕೆ ನಾವು ತಗೊಳ್ಬೇಕಷ್ಟೇ. ಅಷ್ಟು ಆ ಹಂತಕ್ಕೆ ಎಲ್ಲ ಟಿಪ್ಪಣಿಕಾರರು ಸುಧಾ ಪ್ರತಿ ಪಂಕ್ತಿಗಳ ಅರ್ಥ ಬಿಡಿಸಿದ್ದಾರೆ. ಇಲ್ಲಾಂದ್ರೆ ವಿನಾವಾತಂ ನಾವ್ ಎಲ್ಲಿ ಹುಡ್ಕೊಂಡು ಹೋಗೋಣ? ಇದ್ದದ ಅರ್ಥ ಆಗ್ಲಿಕ್ಕೆ ಕಷ್ಟ, ಇನ್ನು ಹುಡುಕೊಂಡು ಹೋಗೋದಾದ ಅಸಾಧ್ಯ ಮಾತು. ಆದ್ರೆ ರಾಯರು, ಯಾದುಪತ್ಯ, ವಾದಿರಾಜರು, ಹೀಗ ಅನೇಕ ಟಿಪ್ಪಣಿಕಾರರು ತಾವು ಎಲ್ಲ ಕಡೆ ವಿವರಣೆ ಮಾಡಿ ಮಾಡಿ ಹೋಗಿದ್ದಾರೆ. ನಮ್ಗೆ ಇನ್ನೂ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ರಾಮಚಂದ್ರ ತೀರ್ಥರ ಟಿಪ್ಪಣಿ ಇನ್ನೂ ಬಂದಿಲ್ಲ. ಕಂಬಾಲೂರು ರಾಮಚಂದ್ರ ತೀರ್ಥರ ಟಿಪ್ಪಣಿ, ಅವರ ಟಿಪ್ಪಣಿ ಬಂದ್ರಂತೂ ಇನ್ನು ಹೊಸ ವಿಚಾರ, ಅವ್ರದೇ ಒಂದರ ವಿಲಕ್ಷಣ ವಿಚಾರಗಳು. ಅವ್ರದಿನ್ನು ಈ ಅಧ್ಯಾಯಗಳಿಗೆ ಕೆಲವು 3ನೇ ಅಧ್ಯಾಯಕ್ಕೆ ವಿಶೇಷವಾಗಿ ಅದು ಎಲ್ಲೋ ಇದೆ, ಆದ್ರೆ ಸಿಕ್ಕಿಲ್ಲ. ಯಾರ ಬಳಿನೋ ಇದೆ ಅಂತ ಹೇಳ್ತಾರೆ ಕಂಬಾಲು ರಾಮಚಂದ್ರ ತೀರ್ಥರ ಟಿಪ್ಪಣಿ, ಆದ್ರೆ ಇನ್ನೂ ಕೂಡ ಸಿಕ್ಕಿಲ್ಲ. 1, 2, 4 ಹೀಗೆ ಅದು ನಾವು ಶುರು ಮಾಡಿರೋ 3ನೇ ಅಧ್ಯಾಯಕ್ಕೆ ಅವ್ರು ಸಿಗ್ತಾ ಇಲ್ಲ. ಇದೆ, ಆದ್ರೆ ವಾಸ್ತವಿಕವಾಗಿ ಇದೆ ಅನ್ನೋದು ಪ್ರಸಿದ್ಧ. ಆದ್ರೆ ಅದು ಸಿಗ್ಬೇಕಾಗಿದೆ, ಇನ್ನು ಸಮಯ ತಗೊಳ್ಬಹುದು. ಅಂತೂ ಈ
ಟಿಪ್ಪಣಿಕಾರರ ಅನುಗ್ರಹ ಇಲ್ಲದೇನೆ ಸುಧಾ ಪಂಕ್ತಿಯ ಅರ್ಥ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಇವಾಗ ಸುಧಾ ಪಂಕ್ತಿ ಓದ್ಕೊಂಡು ಈಗ ಅರ್ಥ ಆಗ್ತಾ ಇದೆ, ಯಾಕಂದ್ರೆ ಟಿಪ್ಪಣಿಕಾರೆಲ್ಲ ಅರ್ಥ ಓದಿರ್ತೀವಿ ಆದ್ರಿಂದ. ಇಲ್ಲಾಂದ್ರೆ ಹಾಗೆ ಸುಧಾ ಪಂಕ್ತಿಯ ವಿವರಣೆಗಳು ತುಂಬಾ ಸುಲಭ ವಸ್ತುತಃ. ಜಯತೀರ್ಥರ ಭಾಷೆ ಅಷ್ಟು ಚೆನ್ನಾಗಿದೆ. ಸಂಸ್ಕೃತ ಅವನು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಸಾಕು ಸುಧಾ ಗ್ರಂಥ ಓದ್ಬೋದು. ಅಷ್ಟು ಸರಳವಾದ ಶೈಲಿ, ಅದು ಅಷ್ಟೇ ಗಂಭೀರವಾದ ಶೈಲಿಯಲ್ಲೂ ಇದೆ. ಆ ಗಂಭೀರತೆಯನ್ನ ಇಲ್ಲಿ ಟಿಪ್ಪಣಿಕಾರರೆಲ್ಲ ತೋರಿಸಿದ್ದಾರೆ. ಪ್ರಕೃತದಲ್ಲಿ ವಿನಾವಾತಂ ಇತ್ಯಾದಿ ಪ್ರಯೋಗ ದರ್ಶನಾತ್ ವಿನಾ ಯೋಗೇ ಇವ ಋತೇಪಿ ದ್ವಿತೀಯ ಭವತ್ಯೇವ. ವಿನಾವಾತಂ ಅಂತೆಲ್ಲ ಪ್ರಯೋಗ ಕಂಡಿದೆ ಬೇರೆ ಬೇರೆ ಕಡೆ, ಅಲ್ಲೆಲ್ಲ ದ್ವಿತೀಯ ವಿಭಕ್ತಿ ಮಾಡ್ಬಿಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ವಿನಾ ಶಬ್ದ ಇಲ್ಲದೆ ಇದ್ರು ಋತ ಅನ್ನೋ ಶಬ್ದ ಇದ್ದಾಗ ಬರುತ್ತೆ. ಯಾಕಂದ್ರೆ ಎರಡಕ್ಕೂ ಒಂದೇ ಅರ್ಥ ತಾನೆ. ಒಂದೇ ಅರ್ಥ ಇರೋ ಎರಡು ಶಬ್ದ ಬಳಸಿದಾಗ ಅದೇ ವಿಭಕ್ತಿನ ಹಾಕಬೇಕು. ಸರಿ, ಈಗ ಏನ್ ಹೇಳಿಕ್ ಕೊಟ್ರಿ, ವ್ಯಾಕರಣದ ವಿಚಾರ ಬಿಡೋಣ. ಈ ಪ್ರಕೃತಕ್ಕೇನು ಅಂದ್ರೆ ಜಯತೀರ್ಥರು ಬರೀತ ಇದಮುಕ್ತಂ ಭವತಿ. ಒಟ್ಟು ಅಭಿಪ್ರಾಯ ಎಷ್ಟು, ಏನ್ ಅಭಿಪ್ರಾಯ ಅಂದ್ರೆ ಕಿಂ ಸರ್ವಜ್ಞ ವಿಪರೀತಂ ಗತಿ ಸಾಮಾನ್ಯಂ ಬ್ರೂಯಾತ್ ಉತ ಅಪರಃ. ನಮ್ ಪ್ರಶ್ನೆ ಇಷ್ಟೇ, ವೇದವ್ಯಾಸರನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಈ ಎಲ್ಲ ವೇದ ರಾಶಿಗಳಿಗೆ ಬೇರೆ ಅರ್ಥ ಹೇಳ್ತಾನೆ, ಬೇರೆ ಅರ್ಥ ಕಲ್ಪನೆ ಮಾಡ್ತಾನೆ, ಮುಖ್ಯವಾದ ಅರ್ಥ ಅಂದ್ರೆ ಅವನು ಸರ್ವಜ್ಞನೋ ಅಲ್ವೋ ಅಷ್ಟ್ ಹೇಳಿ. ಅವನು ಎಲ್ಲಾ ತಿಳ್ಕೊಂಡಿರೋನೋ ಅಲ್ವೋ ಅಷ್ಟ್ ಹೇಳಿ. ವೇದವ್ಯಾಸರು ಸರ್ವಜ್ಞರು ಸಿದ್ಧ, ಇವ್ರ ತರ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಸರ್ವಜ್ಞನೋ ಅಲ್ವೋ ಆ ಪ್ರಶ್ನೆ. ಸರ್ವಜ್ಞ ಒಂದು ವೇಳೆ ವಿಪರೀತವಾಗಿ ಹೀಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇದು ತಪ್ಪಾಗತ್ತೆ. ಯಾಕೆಂದ್ರೆ ವೇದವ್ಯಾಸರು ಸರ್ವಜ್ಞರು, ಅವನು ಸರ್ವಜ್ಞ. ಇಬ್ರಿಗೂ ಎಲ್ಲಾ ಗೊತ್ತಿದೆ ಅಂದ್ಮೇಲೆ ಯಾಕೆ ವಿರುದ್ಧವಾಗಿ ಹೇಳ್ತಾರೆ ಇವರು? ಇಬ್ರಿಗೂ ಎಲ್ಲಾ ಗೊತ್ತಿದೆ ಅಂದ್ಮೇಲೆ ಒಂದೇ ತರ ಹೇಳ್ಬೇಕು. ಮಧ್ವಾಚಾರ್ಯರು ಒಂಥರ ಹೇಳ್ತಾರೆ, ಇನ್ನೊಬ್ಬ ಜ್ಞಾನಿಗಳು ಇನ್ನೊಂದ್ ತರ ಹೇಳ್ತಾರೆ ಅಂದ್ರೆ ಅದ್ ಹೇಗ್ ಸಾಧ್ಯ? ಇಬ್ರು ಸರ್ವಜ್ಞರಾಗಿದ್ದ ಪಕ್ಷದಲ್ಲಿ ಮಧ್ವಾಚಾರ್ಯರು ಸರ್ವಜ್ಞರು, ಈಗ ವಾಯುದೇವರು ಬ್ರಹ್ಮದೇವರು ತಗೊಳ್ಳೋಣ, ಇಬ್ರು ಸರ್ವಜ್ಞರು. ಬ್ರಹ್ಮದೇವರು ಒಂದೇ ಹೇಳ್ತಾರೆ, ವಾಯುದೇವರು ಇನ್ನೊಂದೇ ಹೇಳ್ತಾರೆ ಅಂದ್ರೆ ಇದು ಹೆಂಗ್ ಸಾಧ್ಯ? ಇಬ್ರು ಒಂದೇ ಜ್ಞಾನ, ಒಂದೇ ಶಕ್ತಿ, ಎಲ್ಲ ಒಂದೇ ರೀತಿ ಇದೆ. ಅಷ್ಟಿದ್ದವರು ಬ್ರಹ್ಮದೇವರ ಸಿದ್ಧಾಂತ ಬೇರೆ, ವಾಯುದೇವರ ಸಿದ್ಧಾಂತ ಬೇರೆ ಅಂದ್ರೆ ಇದು ಹೇಗ್ ಸಾಧ್ಯ? ಇಬ್ರು ಹರಿಸರ್ವೋತ್ತಮತ್ವ ಸಿದ್ಧಾಂತದಲ್ಲೇ ಇರೋರು. ಹಾಗಾದ್ರೆ ಇಬ್ರು ಮಾತನಾಡಿದ್ರೆ ಒಂದೇ ವಿಷಯ ಅವ್ರಿಗೆ ಬರ್ಬೇಕು. ಯಾಕೆ? ಇಬ್ರು ಸಮಾನ ಆದ್ರಿಂದ. ಈಗ ವೇದವ್ಯಾಸರ ತರ ಒಬ್ಬ ಸರ್ವಜ್ಞನಾದ ವ್ಯಕ್ತಿ ಮತ್ತೊಬ್ಬ ಇದ್ದಾನೆ ಅಂದ್ರೆ ಅವ್ನು ಯಾಕೆ ಬೇರೆ ಹೇಳ್ತಾನೆ? ವೇದವ್ಯಾಸರು ಹೇಳಿದ ಹೇಳ್ಬೇಕಲ್ಲ. ವಿರುದ್ಧವಾಗಿ ಹೇಳೋದು ಸರಿ ಇಲ್ಲ ಅಂತ ಆಗತ್ತೆ. ಇಲ್ಲ, ವಿರುದ್ಧವಾಗಿ ಹೇಳ್ದ, ಹಾಗಾದ್ರೆ ಅವ್ನು ಸರ್ವಜ್ಞ ಅಲ್ಲ ಅಂತ ಅರ್ಥ. ಸರ್ವಜ್ಞರು ಅಂತಂದ್ರೆ ಇಬ್ರು ಒಂದೇ ತರ ಹೇಳ್ಬೇಕು. ಅಲ್ಲ, ಆ ಸರ್ವಜ್ಞ ಹೇಳ್ಬಿಟ್ರೆ ನೀವು ವೇದವ್ಯಾಸರನ್ನ ಯಾಕೆ ಇಟ್ಕೊಳ್ತೀರಿ? ಆ ಇನ್ನೊಬ್ಬ ಸರ್ವಜ್ಞ ಆದ ವ್ಯಕ್ತಿ ಏನ್ ಹೇಳ್ತಾರೋ ಅದನ್ನೇ ತಗೊಳ್ಳಿ ಅಂದ್ರೆ ಅವ್ರು ಯಾರು, ಅವ್ರು ಏನ್ ಹೇಳಿದಾರ ಮೊದಲು ಹೇಳಿ, ಆಮೇಲೆ ಒಪ್ಪೋಣ. ಅದು ಯಾರು ಇಲ್ಲ. ಆ ಪ್ರಶ್ನೆನೂ ಮಾಡ್ಕೊಂಡು ಉತ್ತರ ಕೊಡ್ತಾ ಇದಾರೆ ಅಷ್ಟೇ. ಹೇಳಿದ್ ವೇದವ್ಯಾಸರು ಬ್ರಹ್ಮಸೂತ್ರದ ಮುಖಾಂತರ ಸಿದ್ಧಾಂತ ಬರೆದಿದ್ದಾರೆ. ಈ ಸಿದ್ಧಾಂತವನ್ನು ಒಪ್ಪಬೇಕು ಆ ಇನ್ನೊಬ್ಬ ಸರ್ವಜ್ಞ ಆದ್ರೆ. ಇನ್ನು ಎರಡನೇ ಅವನು ಇಲ್ಲ ಅವನು ಸರ್ವಜ್ಞ ಅಲ್ಲ, ಬೇರೆ ಅವನು ಹೇಳ್ತಾನೆ ಅಂದ್ರೆ ಹಾಗಾದ್ರೆ ಅಂಥವನ್ ಮಾತನ್ನ ಯಾಕೆ ಕೇಳ್ತೀರಿ ನೀವು? ಯಾಕೆ ಅಂದ್ರೆ ಇಂಥ ಸರ್ವಜ್ಞರಾದ ಸೂತ್ರಕಾರರಾದ ವೇದವ್ಯಾಸರು ಹೇಳಿದ ಮೇಲೆ ಈ ಮಾತನ್ನ ಬಿಟ್ಟು ಅವನು ಹೇಳಿದ ಮಾತು, ಸರ್ವಜ್ಞನ ಆಗದೆ ಇರೋ ವ್ಯಕ್ತಿಯ ಮಾತನ್ನ ಕೇಳಿದ್ರೆ ಏನಂತಾರೆ? ಅದು ತಪ್ಪಾದ್ರೆ. ಯಾಕೆ ತಪ್ಪು? ವೇದವ್ಯಾಸರು ಹೇಳಿದ ಈ ವಿಷಯ, ದೇವರು ಸಕಲ ದೋಷ ದೂರ, ಸಕಲ ಸದ್ಗುಣ ಪೂರ್ಣ ಅಂತ ಹೇಳಿದ ಸ್ಪಷ್ಟ. ಈ ವಿಷಯಕ್ಕೆ ವಿರುದ್ಧವಾಗಿ ದೇವರೇ ಇಲ್ಲ, ದೇವರಲ್ಲಿ ದೋಷ ಇದೆ ಅಂತ ವೇದವಾಕ್ಯ ಹೇಳ್ತಾ ಇದೆ ಅಂತ ಅವನು ಹೇಳ್ದ ಅಂತ ಇಟ್ಕೊಂಡು ಇಂಥವನ್ ಮಾತನ್ನ ಕೇಳಿದ್ರೆ ನಾವ್ ಯಾಕೆ ಒಪ್ಪಬೇಕು? ಸರ್ವಜ್ಞರೇ ಪಕ್ಕಕ್ಕಿದ್ದಾರೆ, ಸೂತ್ರಕಾರರೇ ವೇದವ್ಯಾಸರು, ಅವರು ಬರೆದ ಬ್ರಹ್ಮಸೂತ್ರಗಳಿದೆ, ಅದನ್ನ ತಿಳ್ಕೊಳ್ತಾ ಇದೀವಿ. ಅದನ್ನು ಬಿಟ್ಟು ಅದರ ವಿರುದ್ಧವಾದ ಮಾತನ್ನ ನಾವು ತಿಳ್ಕೊಂಡ ಅವನ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾ? ಅವನಿಗೆ ಭ್ರಮೆ ಇದೆ ಅಂತ ಅರ್ಥ. ನೀವು ಮೋಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಷ್ಟೇ. ಆದ್ರಿಂದ ನಿಶ್ಚಯ ಆಗಲ್ಲ ಅಂತ ಹೇಳ್ಬೇಡಿ. ಅಂತ ವ್ಯಕ್ತಿನೇ ಮೊದಲು ಸಿಗಲ್ಲ. ಸಿಕ್ಕಿದ್ರೆ ವೇದವ್ಯಾಸರು ಹೇಳಿರೋ ತರನೇ ಹೇಳ್ಬೇಕು. ಅವನು ಬೇರೆ ವೇದವ್ಯಾಸರ ತರ ಅಲ್ಲ, ಅವ್ನು ಸರ್ವಜ್ಞ ಅಲ್ಲ ಅಂದ್ರೆ ಅವ್ನು ಹೇಳುತ್ತೇನೆ ನೀವ್ ಯಾಕೆ ಹೋಗ್ತಾ ಇದೀರಿ? ಅವನೇ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ, ಅವನು ಮೋಸಗಾರ ಅಂತ ಅರ್ಥ ಅಷ್ಟೇ ಅಂತ ಜಯತೀರ್ಥರು ಹೇಳೋದು. ನಾವ್ ಹೇಳ್ತಾ ಇರೋದಲ್ಲ, ಜಯತೀರ್ಥರು ಹೇಳ್ತಾರೋ ಉತ್ತರ. ದ್ವಿತೀಯೇ ಅವ್ರ ವಾಕ್ಯ ನೋಡಿ, ದ್ವಿತೀಯೇ ಸಂಪ್ರತಿಪನ್ನ ಸರ್ವಜ್ಞ ಸೂತ್ರಕಾರ ವಚನ ವಿರೋಧ. ಸಂಪ್ರತಿಪನ್ನ, ಎಲ್ರಿಗೂ ಸಮ್ಮತಿ ಇದೆ, ವೇದವ್ಯಾಸರಂತ ಜ್ಞಾನಿಗಳು ಸರ್ವಜ್ಞರು ಅಂತ ಸರ್ವಜ್ಞರಾದ ಸೂತ್ರಕಾರರ ವಚನ ವಿರೋಧ, ಅವರ ಮಾತಿನ ವಿರೋಧ ಬಂದ್ರೆ ಮಿಥ್ಯಾದೃಷ್ಟಿ, ಅವನ ಜ್ಞಾನ ಭ್ರಾಂತ್ಯಾತ್ಮಕ, ಅವನು ಭ್ರಮೆಯಲ್ಲಿದ್ದಾನೆ ಅಂತ ಅರ್ಥ ಆ ಇನ್ನೊಬ್ಬ. ಅಥವಾ ಪ್ರತಾರಕ, ವಂಚಕ, ಮೋಸಗಾರ ಅಂತ ಅರ್ಥ. ಅಸೌ ಸ್ಯಾತ್ ಅಷ್ಟೇ. ಅಲ್ಲ, ವಂಚಕನ ಮಾತು ಬೇಕಾ ನಿಮಗೆ? ಭ್ರಮೆ ಇರೋನ್ ಮಾತು ಬೇಕಾ? ಬೇಡ. ಸಂಪ್ರತಿಪನ್ನರಾದ ಸರ್ವಜ್ಞರಾದ ಸೂತ್ರಕಾರರ ಮಾತನ್ನ ಕೇಳಿ. ಇತಿ ಕಥಂ ಅನಿರ್ಣಯ. ಹಾಗಾಗಿ ಈ ಪ್ರಶ್ನೆಗೆ ನಿಶ್ಚಯ ಇಲ್ಲ ಅಂತ ಹೇಳ್ಬೇಡಿ, ನಿಶ್ಚಯ ಇದೆ ಅಂತ ಇಷ್ಟು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಷಯಗಳನ್ನ ಇಲ್ಲಿ ಬರೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ
ಪಾಠವನ್ನ ನಾಳೆ ಮತ್ತೆ ಅವಾಗ ಭಾಗವತ ಪಾಠದಲ್ಲಿ ತಿಳಿಸಿದಂತೆ ನಾಳೆ ಪಾಠ ಇದೆ, ನಾಳೆ ಪ್ರದೋಷ ಇಲ್ಲ, ನಾಡಿದ್ ಪಾಠ ಇಲ್ಲ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ನಮಸ್ಕಾರ ಆಚಾರ್ಯ. ಹರೇ ವಿಠಲ ಗುರುಗಳೇ.